ಇವತ್ತು ಮುಂಜಾನೆ ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಮಾಡ್ಬೇಕಂತ ನಮ್ಮ ಮನೆ ಮುಂದೆ ಹಚ್ಚಿದ ಹೂವಿನ ಗಿಡದಾಗಿಂದ ಹೂವು ತೊಗೊಂಡು ಬಂದೀನಿ. 3 ಗುಲಾಬಿ ಹೂವು ಮತ್ತು 1 ದಾಸವಾಂತಿ ಹೂವು ಅದ ನೋಡ್ರಿ. ಈಗ ಇವು ಮಗ್ಗಿ ಇದಾವೆ, ಇನ್ನೊಂದು ಸ್ವಲ್ಪ ಬಿಟ್ಟು ದೊಡ್ಡವು ಆಗ್ತಾವೆ. ಗುಲಾಬಿ ಹೂವನ್ನ ನೀರಾಗ ಹಾಕಿಟ್ಟೇನಿ ಆಮೇಲೆ ಒಂದು ಕಳಶಿ ಪೂಜೆ ಮಾಡಿದ್ದೀನಿ, ಅದ್ರಾಗ ಹಾಕಿಟ್ಟಿದ್ದೀನಿ. ದೇವ್ರ ಪೂಜೆ ಹೂವು ಇಲ್ಲ ಅಂತಂದ್ರೆ ಪೂಜೆ ಮಾಡ್ದಂಗೆ ಅಂತ ಅನ್ಸಂಗಿಲ್ಲ. ಹೂವು ಇದ್ರೆ ಒಂದು ಸ್ವಲ್ಪ ಪೂಜೆ ಮಾಡಿದ ಮನ್ಸಿಗೆ ಶಾಂತಿ ಅನ್ನಿಸ್ತದೆ. ಆಮೇಲೆ ಪ್ರತಿದಿನ ಒಂದು 3-4 ಹೂವು ಸಿಗ್ತಾವೆ, ಗುಲಾಬಿ ಹೂವು ಮತ್ತು ದಾಸವಾಂತಿ ಹೂವು. ಅದನ್ನು ಬಿಟ್ಟು ಸ್ವಸ್ತಿಕ್ ಹೂವು ಅಂತೂ ದಿನ ಇರತ್ತವ. ಇನ್ನು ಪೂಜೆ ಆದ್ಮ್ಯಾಗ ಮಜ್ಜಿಗೆ ಮಾಡೀನಿ, ಅದಕ್ಕೊಂದು ಮಸಾಲ ತಯಾರು ಮಾಡ್ಕೊಳತ್ತೀನಿ. ಮಸಾಲ ಅಂದ್ರೆ ಭಾಳ ಏನಿಲ್ಲ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಹಾಕೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೇನಿ ಮಜ್ಜಿಗೆ ಒಳಗೆ ಡೈರೆಕ್ಟ್. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು 3 ಕೂಡಿಸಿ ಚೆಂದಂಗೆ ಅದನ್ನು ಜಜ್ಕೊಳ್ಳೋದು. ಅದು ಪೇಸ್ಟ್ ಆದ್ಮೇಲೆ ಮಜ್ಜಿಗೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ನೀವು ಕೊತ್ತಂಬರಿ ಮತ್ತು ಹಸಿ ಶುಂಠಿ ಹಾಕಿ ಪೇಸ್ಟ್ ಮಾಡಿದ್ರೂ ಚಲೋ ಟೇಸ್ಟ್ ಬರ್ತದೆ. ಈಗ ಬ್ಯಾಸಿಗೆ ಶುರು ಆಗೈತಿ, ದಿನ ಮಜ್ಜಿಗೆ ಮೊಸರು ಅಂತೂ ಕಂಪಲ್ಸರಿ ಊಟದ ಜೊತೆ ಬೇಕು. ಇನ್ನು ಅಮಾವಾಸ್ಯೆ ಹೊಡೆದ ತೆಂಗಿನಕಾಯಿ ಈ ಥರ ಒಂದು ಸುತ್ತಳಿ ಒಳಗೆ ಕಟ್ಟಿ ಹೊರಗೆ ಒಣಗಿಟ್ಟಿದ್ನಿ. ಟೆರೆಸ್ ಮ್ಯಾಗ ಒಣಗಿಟ್ರೆ ಇಲ್ಲಿ ಮಂಗ್ಯಾಗಳು ಅದಾವೆ, ಬಂದು ತೊಗೊಂಡು ಹೋಗ್ತಾವೆ. ಅದಕ್ಕೆ ಈ ಥರ ಸುತ್ತಳಿಯಾಗಿ ಕಟ್ಟಿಡ್ತೀನಿ. ನೀವು ಯಾವ ಥರ ತೆಂಗಿನಕಾಯಿ ಒಣಗಿಸಿಟ್ಟು ಕೊಬ್ಬರಿ ತೆಗಿತೀರ ಅಂತ ಕಮೆಂಟ್ ಮಾಡಿರಿ. ಈ ಥರ ಒಣಗಿದ ತೆಂಗಿನಕಾಯಿ 1-2 ಸರ್ತಿ ಟ್ಯಾಪ್ ಮಾಡಿದ್ರೆ ಕೊಬ್ಬರಿ ತಂತಾನೆ ಹೊಂಟದ ನೋಡಿರಿ, ಪಟ್ ಅಂತ ಹೊಂಟದ. ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.